ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇದೆ ಅಂದಮೇಲೆ ನಾನು ಎಲ್ಲೇ ಇದ್ರೂ ಚೆನ್ನಾಗಿದ್ದೇ ಇರ್ತೀನಿ. ಕಲ್ಪನೆ ಮಾಡಿ, ಸಾವಿರಾರು ವರ್ಷಗಳ ಇತಿಹಾಸ ಹೊತ್ತ ಒಂದು ಪವಿತ್ರ ಭೂಮಿ. ಅಲ್ಲಿ ಪ್ರತಿಯೊಂದು ಕಲ್ಲು ಕೂಡ ಒಂದು ಕತೆ ಹೇಳುತ್ತೆ. ಇದು ಕರ್ನಾಟಕದ ಹೆಮ್ಮೆಯ ಊರು ಬನವಾಸಿ. ಕದಂಬರ ರಾಜಧಾನಿಯಾಗಿದ್ದ ಈ ಪವಿತ್ರ ಸ್ಥಳದಲ್ಲಿ ಇಂದಿಗೂ ಭಕ್ತಿ ಮತ್ತು ಸಂಸ್ಕೃತಿ ಒಂದಾಗಿ ಜೀವಿಸ್ತಾ ಇದೆ. ಇಲ್ಲಿರುವ ಮಧುಕೇಶ್ವರ ದೇವಾಲಯ ಸಾವಿರಾರು ವರ್ಷಗಳಿಂದ ಭಕ್ತರ ವಿಶ್ವಾಸದ ಆಧಾರವಾಗಿದೆ. ಬನವಾಸಿ ಮಧುಕೇಶ್ವರ ಜಾತ್ರೆ ಅಂದ್ರೆ ಅದು ಒಂದು ಸಾಮಾನ್ಯ ಜಾತ್ರೆ ಅಲ್ಲ. ಅದು ಇತಿಹಾಸ, ಭಕ್ತಿ, ಸಂಸ್ಕೃತಿಯ ಸಂಪೂರ್ಣ ಸಮ್ಮಿಲನ. ಕರ್ನಾಟಕದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾದ ಬನವಾಸಿ ಕದಂಬರ ಕಾಲದಿಂದಲೇ ಪ್ರಸಿದ್ಧ. ಕಾಶಿಯಂತೆ ಪವಿತ್ರ ಸ್ಥಳ ಅಂತ ಹೇಳ್ತಾರೆ. ಈ ದೇವಾಲಯವನ್ನು ಕದಂಬ ರಾಜರು ನಿರ್ಮಿಸಿದ್ದು, ಶಿವನನ್ನು ಇಲ್ಲಿ ಮಧುಕೇಶ್ವರನ ರೂಪದಲ್ಲಿ ಪೂಜಿಸಲಾಗುತ್ತೆ. ಹಳೆಯ ಶಾಸನಗಳು, ಕಲ್ಲಿನ ಕಲೆಗಳನ್ನು ನೋಡಿದ್ರೆ ಆ ಕಾಲದ ವೈಭವ ಇನ್ನೂ ಜೀವಂತವಾಗಿರುವಂತೆ ಅನ್ಸುತ್ತೆ. ಪ್ರತಿ ವರ್ಷ ನಡೆಯುವ ಮಧುಕೇಶ್ವರ ಜಾತ್ರೆ ಅದು ಭಕ್ತರಿಗೊಂದು ದೊಡ್ಡ ಹಬ್ಬ. ಇಲ್ಲಿಗೆ ಸಾವಿರಾರು ಜನರು ದೂರ ದೂರದಿಂದ ಬಂದು ದೇವರ ದರ್ಶನ ಪಡೆದು ತಮ್ಮ ಮನದ ಕೋರಿಕೆಗಳನ್ನು ಅರ್ಪಿಸ್ತಾರೆ. ಸ್ಥಳೀಯ ಸಂಪ್ರದಾಯದಂತೆ ಜಾತ್ರೆಯು ಧಾರ್ಮಿಕ ವಿಧಿವಿಧಾನಗಳು, ಸಾಂಪ್ರದಾಯಿಕ ಪೂಜೆಗಳು ಮತ್ತು ಸ್ಥಳೀಯ ಜನಪದ ಕಲೆಗಳೊಂದಿಗೆ ಅದ್ದೂರಿಯಾಗಿ ನಡೆಯುತ್ತೆ. ಮಧುಕೇಶ್ವರ ದೇವರಿಗೆ ರಥೋತ್ಸವ ನಡೆಯುವುದು ಈ ಜಾತ್ರೆಯ ಅತ್ಯಂತ ಪ್ರಮುಖ ವಿಶೇಷತೆಯಾಗಿತ್ತು. ದೊಡ್ಡ ರಥವನ್ನು ಎಳೆಯುವಾಗ ಭಕ್ತರ ಕೂಗು, ನಾದ, ಆ ವಾತಾವರಣ ರೋಮಾಂಚನ. ರಥೋತ್ಸವ ದಿನದಂದು ನಡೆಯುವ ಹೂವಿನ ತೇರು ಅತ್ಯಂತ ಆಕರ್ಷಣೀಯವಾಗಿರುತ್ತೆ. ಹೂವಿನ ತೇರು ಅಂದ್ರೆ ವೈವಿಧ್ಯಮಯ ಹೂವುಗಳಿಂದ ಅಲಂಕೃತವಾದ ರಥವನ್ನು ಭಕ್ತರು ಎಳೆಯುತ್ತಾರೆ. ಇದು ಕೃಷಿ, ಸಂಸ್ಕೃತಿ ಮತ್ತು ದೈವಿಕ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ರಥೋತ್ಸವಕ್ಕೂ ಮುನ್ನ ರಥದಲ್ಲಿ ವಿರಾಜಮಾನವಾಗಿರುವ ಶ್ರೀ ದೇವರ ದರ್ಶನಕ್ಕೆ ಸ್ವಯಂ ಭಕ್ತಾದಿಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ. ಬನವಾಸಿ ಜಾತ್ರೆ ಅಂದ ತಕ್ಷಣ ಇಲ್ಲಿಯ ಜಾತ್ರೆ ಪೇಟೆ ಕೂಡ ತುಂಬಾ ವಿಶೇಷ. ಇಲ್ಲಿ ಬಂದಂಥ ಆಟಿಕೆಗಳನ್ನು ಮಕ್ಕಳ ಜೊತೆಲಿ ಸೇರಿಕೊಂಡು ಖರೀದಿ ಮಾಡೋದಿದೆಯಲ್ಲ, ಅದರ ಮಜಾನೇ ಬೇರೆ. ಇವೆಲ್ಲ ಸೇರಿ ಒಂದು ಮಿನಿ ಜಗತ್ತಿನ ತರ ಅನಿಸುತ್ತೆ. ಜಾತ್ರೆ ಪೇಟೆಯಲ್ಲಿ ನಡೆದಾಡ್ತಾ ಇದ್ರೆ ನಮ್ಮ ಬಾಲ್ಯದ ನೆನಪುಗಳು ಮತ್ತೆ ಕಣ್ಮುಂದೆ ಬರುತ್ತೆ. ನಾರ್ಮಲಿ ಎಲ್ಲ ಜಾತ್ರೆಗಳಲ್ಲೂ ಇದೊಂದು ಶಾಪು ವಿಶೇಷವಾಗಿ ಕಾಣುತ್ತೆ. ಯಾಕೆಂದರೆ ಈ ಶಾಪ್ಗಳಲ್ಲಿ ಸಿಗಂಥ ನಮ್ಮ ತಿಂಡಿಗಳೇನಿದೆಯಲ್ಲ, ಹಳೆಯ ಕಾಲದ್ದು, ಅಂದರೆ ಸಾಮಾನ್ಯ 1990ನೇ ಇಸ್ವಿಲಿ ಸಿಗ್ತಿದ್ದಂಥ ತಿಂಡಿಗಳು, ಈ ತಿಂಡಿಗಳು ಈ ಶಾಪಲ್ಲಿ ಕಾಣೋದ್ರಿಂದನೇ ಈ ಶಾಪ್ ವಿಶೇಷ. ಹಾಗಾಗಿ ತುಂಬ ಜನ ಈ ಶಾಪ್ಗಳಲ್ಲಿ ಬಂದು 20 ರೂಪಾಯಿಗೆ ಸಿಗೋಂಥ ತಿಂಡಿಗಳನ್ನು ಬೈ ಮಾಡ್ತಾರೆ. ಇದು ವಿಶೇಷವಾಗಿರುತ್ತೆ, ನಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ, ಈ ಸ್ಪೈಡರ್ ಮ್ಯಾನ್ ಗಾಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಖುಷಿ ಕಾಣ್ತು. ಅದಕ್ಕೆ ಒಂದು ಸಣ್ಣಕ್ಕೆ ಓಡಿಸ್ದೆ ಅದನ್ನು. ಈ ಡಾಲ್ಗಳಂತೂ ತುಂಬ ಸೂಪರ್ ಆಗಿ ಕಾಣ್ತಿದ್ವಪ್ಪ. ಹಾಗೆ ಈ ಜಾತ್ರೆ ಪೇಟೆಯಲ್ಲಿ ಸ್ಪೆಷಲ್ ಆಗಿ ಕಂಡದ್ದು ದಾವಣಗೆರೆ ಬೆಣ್ಣೆ ದೋಸೆ. ಈ ಬೆಣ್ಣೆ ದೋಸೆ ಹಾಕೋ ಕೈ ಚಳಕ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. 1, 2, 3, 4 ಬೆಣ್ಣೆ ದೋಸೆ ಹಾಕಾಯ್ತು. ಮರ್ಚಾಕ್ತಿದ್ದಾರೆ ಈಗ ಸ್ಪೀಡ್ ಆಗಿ. ಅದು ಬೇಯ್ತಾ ಇದೆ. ನನಗೂ ಅದನ್ನ ತಿನ್ಬೇಕಂತ ತುಂಬಾ ಆಸೆ ಆಯ್ತಾ. ಅದನ್ನ ನೋಡ್ತಾ ನಿಂತೆ. ಅವ್ರು ಹೆಂಗ್ ಮಾಡ್ತಾರೆ, ಅದನ್ನ ಯಾವ ರೀತಿ ಬೇಯಿಸ್ತಾರೆ, ಬೆಣ್ಣೆ ಹಾಕ್ತಾರ ಇಲ್ವಾ ಅಂತ ನೋಡ್ಕೊಂತ ನಿಂತೆ. ಆಮೇಲೆ ಬೆಣ್ಣೆ ಹಾಕಿ ಒಂದು ದೋಸೆನ ಮಾಡಿ ನನಗೂ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಕೇಳಿದ್ದಕ್ಕೆ. ಆಮೇಲೆ ನನಗೋಸ್ಕರ ಸ್ಪೆಷಲ್ ಆಗಿ ಒಂದು ದೋಸೆನ ರೆಡಿ ಮಾಡಿ ಕೊಟ್ಟರು ಅವರು. ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ. ಬೆಣ್ಣೆ ಎಕ್ಸ್ಟ್ರಾ ಹಾಕ್ಸ್ಕೊಂಡೆ, ಸೂಪರ್ ಆಗಿತ್ತು. ನೀವೆಲ್ಲ ಯಾವತ್ತಾದ್ರೂ ದಾವಣಗೆರೆ ಬೆಣ್ಣೆ ದೋಸೆ ತಿಂದಿದ್ರೆ ಕಾಮೆಂಟ್ ಮಾಡಿ ಆಯ್ತಾ.